ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಕೇವಲ 5 ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಸರಳ ರೆಸಿಪಿ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲು ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಮೊದಲಿಗೆ ನಾನೊಂದು ಚಿಕ್ಕದಾದಂತಹ ಕಡಾಯಿ ತಗೋತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ತುಂಬ ಈಸಿ, ತುಂಬ ರೆಸಿಪಿ, ತುಂಬ ಥರ ರೈಸ್ ಐಟಮ್ ರೆಸಿಪಿಗಳಿದ್ದಾವೆ. ಅದರಲ್ಲಂತೂ ಕಾರ್ನಲ್ಲಂತೂ ತುಂಬ ಥರ ಇದೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಖುಷಿಯಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1 ಬೌಲಷ್ಟು ಸಿಹಿ ಜೋಳ ಹಾಕ್ತಾಯಿದ್ದೀನಿ. ಇದನ್ನು ಕೂಡ 2 ನಿಮಿಷ ಬೇಯಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಕೂಡ ಒಂದ್ಸಲ ಬಾಡಿಸಿ. ಇದಾದ ನಂತರ ನಾನು 1 ಬೌಲಷ್ಟು ಅನ್ನನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಇಲ್ಲ ಹಾಕ್ತಾ ಇದ್ದೀನಿ. ನಾನು ಇದನ್ನು ಒಬ್ರಿಗೆ ಮಾತ್ರ ಆದಷ್ಟು ತೋರಿಸ್ಕೊಡ್ತಾ ಇರೋದು. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಅದನ್ನು ಹಾಕಿ, ಅಥವಾ ಖಾರ ಕಮ್ಮಿ ಬೇಕು ಅಂದರೆ ಅರ್ಧ ಸ್ಪೂನಷ್ಟು ಹಾಕಿ. ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಮೆಣಸಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಿಂಬೆಹಣ್ಣು ರಸ. ಇಷ್ಟೇ ನೋಡಿ, ವೆರಿ ಸಿಂಪಲ್ ಅಲ್ವಾ? 9 ಏನೇಳಿ ಪದಾರ್ಥಗಳನ್ನ ಬಳಸಿರೋದು ನಾವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯಮ ಉರಿಯಲ್ಲಿ 2 ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಅಷ್ಟೇ. ಒಂದು ಸರಳವಾದ ರುಚಿಕರವಾದ ಕಾರ್ನ್ ಮೆಣಸು ಅನ್ನ ರೆಡಿ ಟು ಟೇಸ್ಟ್. ಇಷ್ಟೇ ನೋಡಿ. ನಿಮಗೆ ಟೊಮೊಟೊ ಕೆಚಪ್ ಜೊತೆ ತಿನ್ನಬೇಕು ಅಂತ ಇಷ್ಟಪಡೋರು ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಹೀಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.